ಮೂವಿ ಹೆಸರು ಬಂದು ತಾವಾಯ್ ಅಂತ. ಇದು ರೀಸೆಂಟಾಗಿ ಜಿಯೋ ಹಾಟ್‌ಸ್ಟಾರಲ್ಲಿ ರಿಲೀಸ್ ಆಗಿರುವಂತಹ ಒಂದು ಮೈಥಾಲಜಿಕಲ್ ಹಾರರ್ ಮೂವಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಹಸ್ಮುಖ್ ಅನ್ನೋನು ತನ್ನ ಫ್ರೆಂಡ್ ಪೂರನ್ನ ತನ್ನ ಮನೆ ಗೃಹ ಪ್ರವೇಶಕ್ಕೆ ಕರೀತಾನೆ. ಆದರೆ ಅವನು ಒಂದು ಕಂಡೀಷನ್ನ ಇಡ್ತಾನೆ. ಅದೇನಪ್ಪ ಅಂದರೆ, ನೀನು ಬರುವಾಗ ನಿನ್ನ ಜೊತೆ ನಿನ್ನ ಚಿಕ್ಕ ಮಕ್ಕಳು ಅಕ್ಷಿತನ ಕರ್ಕೊಂಬ, ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಹಿರಿ ಮಗಳು ದಕ್ಷಿತನ ಕರ್ಕೊಂಬರ್ಬೇಡ ಅಂತ ಹೇಳ್ತಾನೆ. ಅದ್ಯಾಕಪ್ಪ ಅಂತಂದ್ರೆ, ಈ ಎರಡು ಮಕ್ಕಳ ಜಾತಕದ ಪ್ರಕಾರ ಅಕ್ಷಿತ ಲಕ್ಷ್ಮಿ ಕುಂಡಲಿಯಲ್ಲಿ ಹುಟ್ಟಿದವಳು. ಅವಳು ಲಕ್ಷ್ಮಿ ತರ, ಅವಳು ಹೋದ ಜಾಗದಲ್ಲೆಲ್ಲ ಸುಖ ಸಂಪತ್ತೆಲ್ಲ ಇರುತ್ತೆ. ಅದೇ ಅವಳ ಹಿರಿ ಮಗಳು ದಕ್ಷಿತ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು, ಅಂದ್ರೆ ಅನಿಷ್ಟದ ತರ. ಅದಕ್ಕೆ ಎಲ್ಲರೂ ಅವಳಿಂದ ದೂರ ಇರಕ್ಕೆ ಇಷ್ಟಪಡ್ತಾರೆ. ಈ ಮಾತಿನ ಕೇಳಿಸ್ಕೊಂಡಂತ ದಕ್ಷಿತಂಗೆ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಪೂರನ್ ಅವಳ ಮಗಳು ಅಕ್ಷಿತನ ಕರ್ಕೊಂಡು ಆ ಗೃಹ ಪ್ರವೇಶಕ್ಕೆ ಹೋಗ್ತಾನೆ. ಬಟ್ ಸ್ವಲ್ಪ ಹೊತ್ತು ಆಮೇಲೆ ಆ ಜಾಗಕ್ಕೆ ದಕ್ಷಿತ ಬರ್ತಾಳೆ. ಇದನ್ನ ನೋಡ್ದಂತೆ ಎಲ್ಲರೂ ಇವಳ್ಯಾಕಿಲ್ಲ ಬಂದ್ಲಿ, ಇವಳು ಅನಿಷ್ಟ ಅಂತ ಅವಳನ್ನ ಬೈತಾರೆ. ಆಗ ದಕ್ಷಿತಂಗೆ ತುಂಬಾನೇ ಬೇಜಾರಾಗಿ ಅಲ್ಲೇ ಜೋರಾಗಿ ಕೂಕೊಂಡು ಅಳ್ತಾಳೆ. ಆ್ಯಂಡ್ ಇದಾಗಿದ್ದು ನೆಕ್ಸ್ಟ್ ಸೀನಲ್ಲೇ ದಕ್ಷಿತ ಒಂದು ಅರ್ಲಿ ಮರಕ್ಕೆ ನೇಣು ಹಾಕೊಂಡು ಸತ್ತೋಗ್ತಾಳೆ. ಇವಾಗ ನಮ್ಗೊಂದು ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನೇ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ, ಸಮುದ್ರ ಮಂಥನದ ಟೈಮಲ್ಲಿ ಕಲಿಯ ಜನ್ಮ ಆಗುತ್ತೆ. ಆ್ಯಂಡ್ ದ್ವಾಪರ ಯುಗ ಕೃಷ್ಣನ ಅಂತ್ಯದ ನಂತರ ಕಲಿ ರಾಕ್ಷಸ ಈ ಭೂಲೋಕದಲ್ಲಿರುವಂತ ಜನರನ್ನ ಆಳ್ತಾನೆ ಅಂತ ಇರುತ್ತೆ. ಆ್ಯಂಡ್ ಇದ್ರಂತೆ ಅವನು ರಾಜ ಪರೀಕ್ಷಿತನ ಕಿರೀಟಕ್ಕೆ ಸೇರ್ಕೊಂಡು ಅವನನ್ನ ಆಳ್ತಾನೆ. ಅಂದ್ರೆ ಈ ಕಲಿ ಯಾವ ಮನುಷ್ಯನ ದೇಹ ಮೇಲೆ ಸೇರ್ಕೋತಾನೋ ಅವನಿಗೆ ಆಸೆ, ದ್ವೇಷ, ಅಸೂಹೆ ಅನ್ನೋದು ಹೆಚ್ಚಾಗುತ್ತೆ. ಆ್ಯಂಡ್ ಆ ಮೋಹ ಕಾಮದಿಂದಾನೇ ಸೃಷ್ಟಿಯ ವಿನಾಶಕ್ಕೆ ಕಾರಣನಾಗ್ತಾನೆ. ಅವನು ಸಂಪತ್ತಿರೋ ಕಡೆ ವಾಸ ಮಾಡ್ತಾನೆ, ಆದ್ರೆ ಆ ಜಾಗದಲ್ಲಿ ಲಕ್ಷ್ಮಿ ಬಿಟ್ಟು ಓಡೋಗ್ತಾಳೆ. ಇವಾಗ ಮೂವಿ ಪ್ರೆಸೆಂಟ್ ಬರುತ್ತೆ. ಈ ಊರಿನ ಹೆಸರು ಸಿಂಧಪುರ್ ಅಂತ. ಇಲ್ಲಿ ಒಬ್ಬ ರಾಜ ಇದ್ದಾನೆ, ಅವಧೇಶ್ ಅಂತ. ಅವ್ನ್ಗೆ ಯಾವಾಗ್ಲೂ ರಾತ್ರಿ ಟೈಮು ಅರ್ಲಿ ಮರದ ಸುತ್ತ ನಾಯಿ ಬೊಗ್ಳೋದು ಅಂಡ್ ಮರದ ಕೆಳಗಡೆಯಿಂದ ಒಂದು ಮನುಷ್ಯನ ತಲೆ ಬೀಳೋದು ಈ ತರ ಕನ್ಸ್ ಬೀಳ್ತಾ ಇರುತ್ತೆ. ಅಂದ್ರೆ ಊರ್ ಜನ ಎಲ್ಲ ಆ ಮರದ ಒಡೆ ಇನ್ನೂ ದೀಕ್ಷಿತಳ ಆತ್ಮ ವಾಸವಾಗಿದೆ ಅನ್ನೋದನ್ನ ನಂಬ್ತಾರೆ. ಹಾಗೂ ಈ ಊರಲ್ಲಿ ಮಳೆ ಆಗಿ ಸುಮಾರು ತಿಂಗಳುಗಳೇ ಆಗಿದೆ. ಇದರಿಂದ ರೈತರೆಲ್ಲ ತುಂಬಾನೇ ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. ಆಗ ರಾಜ ಅವ್ರಿಗೆಲ್ಲ ಪರಿಹಾರವನ್ನ ಕೊಡ್ತಾನೆ. ಅದ್ರ ಜೊತೆಗೆ ಅವ್ನು ಸಂಗ್ರಹಿಸಿರುವಂತಹ ಧಾನ್ಯಗಳು, ದಿನಸಿಗಳನ್ನ ಸಹ ಕೊಡ್ತಾನೆ. ಆದ್ರೆ ಈ ಸಮಸ್ಯೆಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರ್ಲಿಲ್ಲ. ಅದಕ್ಕೆ ಅವನು ನೆಕ್ಸ್ಟ್ ಸೀನಲ್ಲಿ ಪುರೋಹಿತರ ಹತ್ರ ಈ ಸಮಸ್ಯೆಗೆ ಪರಿಹಾರವನ್ನ ಕೇಳ್ತಾನೆ. ಅದಕ್ಕೆ ಪುರೋಹಿತರು, ಈ ಸಮಸ್ಯೆಗೆಲ್ಲ ನಿನ್ನ ಪೂರ್ವಿಕರು ಮಾಡಿದ ಕರ್ಮನೇ ಕಾರಣ. ಇದಕ್ ಪರಿಹಾರ ಏನಪ್ಪಾ ಅಂತಂದ್ರೆ, ಅರ್ಲಿ ಮರಕ್ಕೆ ಚಂದ್ರು ಪೂಜೆ ಮಾಡಬೇಕು, ಜೊತೆಗೆ ಅಲ್ಲಿ ಕಾಲಭೈರವನ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾನೆ. ಇನ್ನು ಈ ರಾಜಂಗೆ ಇಬ್ರು ಮಕ್ಳು ಇರ್ತಾರೆ. ಮೊದಲನೇ ಮಗನ ಹೆಸರು ಪ್ರಮೇಂದರ್. ಇವನು ಇವ್ರ ಅಪ್ಪನ ತರನೇ ಸದಾ ಪ್ರಜೆಗಳ ಹಿತಕ್ಕೆ ಬದುಕ್ತಾ ಇರ್ತಾನೆ. ಅಂಡ್ ಇನ್ನೊಬ್ಬ ಮಗ ಯತೀಂದ್ರ. ಇವನು ಇವ್ರ ಅಣ್ಣನ ಆಪೋಸಿಟ್. ಅವನಿಗೆ ಊರು ಪ್ರಜೆಗಳಂದ್ರೆ ಇಷ್ಟ ಇಲ್ಲ. ಅವನು ತನ್ನ ಸ್ವಂತಕ್ಕೆ ಬದುಕ್ತಾ ಇರ್ತಾನೆ. ಅಂಡ್ ಅವನ್ಗೆ ಈ ತರ ದಾನ ಧರ್ಮ ಮಾಡೋದು ಇಷ್ಟ ಇರಲ್ಲ. ಮತ್ತು ಅವ್ನು ಯಾವಾಗೆಲ್ಲ ಅವ್ರ ಅಪ್ಪಂಗೆ ದುಡ್ಡು ಕೇಳ್ತಾನೋ ಆಗ ಅವ್ರಪ್ಪ ಕೊಡಲ್ಲ. ಯಾಕಂದ್ರೆ ಅವನ ಹತ್ರ ಇರುವಂತ ಆಸ್ತಿ ಎಲ್ಲ ಈ ಪ್ರಜೆಗಳ ಸೇವೆಗೆ ನಿಂತರ ಅನಾವಶ್ಯಕವಾಗಿ ಖರ್ಚು ಮಾಡೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯತೀಂದ್ರಂಗೂ ಮನೇಲಿರೋರ್ಗು ಯಾರಿಗೂ ಆಗ್ ಬರಲ್ಲ. ಇನ್ನು ಯತೀಂದ್ರಂಗೆ ಒಬ್ಳು ಹೆಂಡ್ತಿರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಊರಿನ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಬಂದ್ಬಿಟ್ಟು, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿದೆ, ಅವನು ಆಸ್ಪತ್ರೆ ಕಳಿಸ್ಬೇಕು, ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾನೆ. ಆಗ ರಾಜ ಪರಮೇಂದರ್ಗೆ ಗಾಡಿ ಕೊಟ್ಟು ಅವ್ರ ಅಮ್ಮನ ಆಸ್ಪತ್ರೆಗೆ ಅಡ್ಮಿಟ್ ಮಾಡು ಅಂತ ಕಳಿಸ್ತಾನೆ. ಇವಾಗ ಪರಮೇಂದರ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಜೋರ್ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಇದರಿಂದ ಒಂದು ಮರ ಬಿದ್ದು ಆಸ್ಪತ್ರೆಗೆ ಹೋಗ್ಬೇಕಾಗಿರುವಂತ ಮಾರ್ಗ ಬ್ಲಾಕ್ ಆಗುತ್ತೆ. ಆಗ ಪರಮೇಂದರು ಆ ಅರ್ಲಿ ಮರದ ರೂಟಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕಿಂತ ಹೋಗ್ತಾನೆ. ಯಾವಾಗ ಅವರು ಅರ್ಲಿ ಮರದ ಹತ್ರ ಬರ್ತಾರೋ ಆಗ ಕಾರಿನ ಟೈರು ಬದಿಗೆ ಸಿಕ್ಕಾಕೊಂಡು ಕಾರು ಮುಂದೆ ಹೋಗಲ್ಲ. ಆಗ ಪರಮೇಂದರು ಅದನ್ನ ಬಿಡ್ಸಕ್ಕೆ ಅಂತ ಹೋಗ್ತಾನೆ. ಬಟ್ ಅಷ್ಟರಲ್ಲೇ ಓಡೆ ಇದ್ದಂತ ಪೇಷಂಟ್ ಸತ್ತೋಗ್ತಾರೆ. ಈ ಘಟನೆಯಿಂದ ಪರಮೇಂದರ್ಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೊಂದ್ ಕಡೆ ಊರ್ ಜನ ಎಲ್ಲ ಮರಣ ಸಾವಿ ಕಾರಣ ಅಂತ ನಂಬ್ತಾರೆ. ಇವಾಗ ರಾಜ ಊರಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಿಸ್ತಾನೆ. ಅಂಡ್ ಸಿಟಿಯಿಂದ ಒಬ್ಬ ಡಾಕ್ಟರ್ನು ಸಹ ಅಪಾಯಿಂಟ್ ಮಾಡ್ತಾನೆ. ಅಂದಿನಿಂದ ಊರ್ ಜನಕ್ಕೆಲ್ಲ ಫ್ರೀ ಟ್ರೀಟ್ಮೆಂಟ್ ಅನ್ನ ಕೊಡ್ಸುತ್ತಾನೆ. ಈಗ ರಾಜ ಸ್ವಾಮೀಜಿ ಹೇಳ್ದಂಗೆ ಆ ಅರ್ಲಿ ಮರದ ಹತ್ರ ಒಂದು ಮನೆಯನ್ನ ಕಟ್ಸಿ ಅವನು ಅರ್ಲಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಊರ್ ಜನಕ್ಕೆ ಇನ್ನೂ ಆ ಮರದ ಮೇಲೆ ಭಯ ಹಂಗೆ ಇರುತ್ತೆ. ಹೀಗೆ ಒಂದು ದಿನ ರಾತ್ರಿ ಪರಮೇಂದರ್ಗೆ ಅವರಪ್ಪ ಆ ಮರದಿಂದ ಇರೋ ಕಥೆಯನ್ನೇ ಹೇಳೋದಕ್ಕೆ ಅಂತ ಹೋಗ್ತಾನೆ. ಬಟ್ ಅಷ್ಟರಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಕ್ಚುಲಿ ಅದು ನಾರ್ಮಲ್ ಹಾರ್ಟ್ ಅಟ್ಯಾಕ್ ಆಗಿರ್ಲಿಲ್ಲ. ಆ ಮರದ ಮೇಲೆ ಇರುವಂತ ದೆವ್ವನೇ ಮಾಡಿಸಿದ್ದು. ಇವಾಗ ರಾಜ ಸುತ್ತೋಗಿದ್ದಾನೆ. ಹಿರಿಮಗ ಪರಮೇಂದರು ಅವ್ರ ಅಂತ್ಯ ಸಂಸ್ಕಾರವನ್ನ ಮಾಡಿ ತನ್ನ ತಂದೆಯ ಜವಾಬ್ದಾರಿಯನ್ನ ತಗೋತಾನೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ವ್ಯಕ್ತಿ ರಾಜ ಸಂಗ್ರಹಿಸಿದಂತ ಧಾನ್ಯಗಳನ್ನ ಲೂಟಿ ಮಾಡಕ್ ಹೋಗಿ ಸಿಕ್ಕಾಕೋತಾನೆ. ಹಾಗೆ ಯತೀಂದ್ರ ಅವನ್ಗೆ ಈಗ ಮುಗ ಅಂತ ಹೊಡಿತಾನೆ. ಅದೇ ಟೈಮ್ಗೆ ಪರಮೇಂದರ್ ಅವಳು ಬಂದ್ಬಿಟ್ಟು
ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾನೆ. ಆಗ ಅವನು ನಿಮ್ಮ ತಂದೆ ಸತ್ತೋದಾಗಿಂದ ನಮಗೆ ಧಾನ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ, ಮನೆಯಲ್ಲಿ ದಿನಸಿ ಖಾಲಿ ಆಗಿದೆ, ಅದಕ್ಕೆ ಕೆಲಸ ಮಾಡಿದೆ ಅಂತ ಹೇಳ್ತಾನೆ. ಆಗ ಪರಮೇಂದರು ಅಷ್ಟೇನಾ, ಈ ಥರ ಎಲ್ಲ ಕಳ್ತನ ಮಾಡಬೇಡ ಅಂತ ಊರಿನ ಜನಕ್ಕೆ ಮತ್ತೆ ತಂದೆ ಥರನೇ ಆ ಧಾನ್ಯಗಳು ದಿನಸಿಗಳನ್ನೆಲ್ಲ ಕೊಡ್ತಾನೆ. ಹಾಗೆ ಯತೀಂದ್ರಂಗೆ ಇದೊಂಚೂರು ಇಷ್ಟ ಆಗಲ್ಲ. ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಟೈಮಲ್ಲಿ ಯತೀಂದ್ರಂಗೆ ಒಂದು ಶಬ್ದ ಕೇಳುತ್ತೆ. ಆಗ ಅವನು ಶಬ್ದನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಬಂಗ್ಲೆ ಹಿಂದ್ಗಡೆ ಒಂದು ರೂಮ್ ತಾಂಟ ಕೆಲ್ಸತ್ತೆ. ಆಗ ಅವನು ಹಳೆ ರೂಮ್ಗೆ ಹೋಗ್ತಾನೆ. ಎಲ್ಲಿ ಆ ರೂಮ್ ಒಳಗಡೆ ಒಂದು ಖಜಾನೆ ಇರುತ್ತೆ ಅಂಡ್ ಆ ಬಾಕ್ಸ್ ಓಪನ್ ಆಗ್ತಾರಲ್ಲ. ಯಾವಾಗ ಯತೀಂದರ್ಗೆ ಆ ಬಾಕ್ಸ್ ಬಗ್ಗೆ ಗೊತ್ತಾಗುತ್ತೋ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಅವನು ಅದನ್ನು ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅದಾಗಲ್ಲ. ಅದೇ ಟೈಮಲ್ಲಿ ಆ ಮರದಲ್ಲಿರುವಂತಹ ಆತ್ಮ ಆ ಮನೆಯನ್ನ ಪ್ರವೇಶ ಮಾಡೋದಕ್ಕೆ ಅಂತ ಬರುತ್ತೆ, ಬಟ್ ಅದಾಗಲ್ಲ. ಈ ಸೀನ್ ಆದ್ಮೇಲೆ ಪರಮೇಂದರ್ನ ತಾಯಿ ಪರಮೇಂದರ್ ಹತ್ರ ಬಂದು ಆ ಬಂಗ್ಲೆ ಹಿಂದ್ಗಡೆ ಇರುವಂತ ಹಳೆ ರೂಮಲ್ಲಿ ಆ ಶಾಪಿತವಾದ ಖಜಾನೆ ಇದೆ, ಅದನ್ನ ಯಾರು ಮುಟ್ಬಾರ್ದು, ಅದಕ್ಕೆ ಆ ರೂಮಲ್ಲಿ ಭದ್ರವಾಗಿದೆ ಅಂತ ಹೇಳ್ತಾಳೆ. ಆದ್ರೆ ಯತೀಂದ್ರಂಗೆ ಈಗ ಆಲ್ರೆಡಿ ಅದ್ರ ಮೇಲೆ ಕಣ್ಬಿದ್ದಿದೆ. ನೆಕ್ಸ್ಟ್ ಸೀನಲ್ಲಿ ಊರಲ್ಲಿ ಒಬ್ಬ ವ್ಯಕ್ತಿಯ ಮಗನ್ಗೆ ಆರೋಗ್ಯ ತುಂಬಾನೇ ಹೋಗಿರುತ್ತೆ. ಆಗ ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳಕ್ಕೆ ಅಂತ ಬರ್ತಾನೆ. ಆಗ ಯತೀಂದ್ರ ಮುಂದೆ ಫ್ರೀ ಆಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ ಆಗಲ್ಲ, ಇದಕ್ಕೆ ದುಡ್ಡು ಚಾರ್ಜ್ ಆಗುತ್ತೆ ಅಂತ ಅವನ ಅಲ್ಲಿಂದ ಕಳಿಸ್ತಾನೆ. ಆಗ ಆ ವ್ಯಕ್ತಿ ಈ ಎಲ್ಲಾ ವಿಷಯನ ಪರಮೇಂದರ್ಗೆ ಹೇಳ್ತಾನೆ. ಆಗ ಪರಮೇಂದರ್ ಕಣ್ಗೆ ಒಬ್ಳು ಚಿಕ್ಕ ಹುಡುಗಿ ಕಾಣಿಸ್ತಾಳೆ. ಅವಳು ಬೇರೆ ಯಾರೋ ಅಲ್ಲ, ಅಕ್ಷಿತಾ ಆಗಿರ್ತಾಳೆ. ಆಗ ಪರಮೇಂದರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಎಲ್ಲಿ ಅವಳು ಅರ್ಲಿ ಮರಕ್ಕೆ ಕತ್ ಕುತ್ಕೋತಾಳೆ ಅಂಡ್ ಆ ಮರದಲ್ಲಿ ಒಂದು ಒಳಿತಾ ಇರುವಂತಹ ಹೂ ಕಾಣುತ್ತೆ, ಅದನ್ನ ಕೊಡ್ತಾಳೆ. ಆಗ ಪರಮೇಂದರ್ ಅದನ್ನ ತಗೊಂಡು ಆ ವ್ಯಕ್ತಿಗೆ ಕೊಟ್ಟು ಈ ಹೂವಿನ ರಸವನ್ನ ನಿಮ್ ಮಗನ್ಗೆ ಕುಡ್ಸು, ಅವ್ನ್ ಬೆಳಿಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತಾನೆ ಅಂತ ಹೇಳ್ತಾನೆ. ಇದ್ರಂತೆ ಆ ವ್ಯಕ್ತಿ ಮಾಡ್ತಾನೆ ಅಂಡ್ ಅದ್ರ ರಿಸಲ್ಟ್ ಆಗಿ ಅವನ ಮಗ ಸರಿ ಹೋಗ್ತಾನೆ. ಇದರಿಂದ ಊರ್ ಜನಕ್ಕೆಲ್ಲ ಮರದ ಮೇಲೆ ನಂಬಿಕೆ ಬರುತ್ತೆ ಅಂಡ್ ಎಲ್ಲರೂ ಅದನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಪರಮೇಂದರು ಯತೀಂದ್ರಂಗೆ ಇನ್ನೊಂದ್ಸಲಿ ಈ ತರ ಹೇಳ್ಬೇಡ, ಆಸ್ಪತ್ರೆ ಇರೋದು ಫ್ರೀ ಆಗಿ ಜನಕ್ಕೋಸ್ಕರ ಅಂತ ಅವನ್ನ ವಾರ್ನ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮತ್ತೆ ಯತೀಂದ್ರಂಗೆ ಅದೇ ಶಬ್ದ ಕೇಳುತ್ತೆ. ಈ ಬಾರಿ ಮತ್ತೆ ಅವನು ಆ ರೂಮ್ಗೆ ಹೋಗ್ತಾನೆ. ಎಲ್ಲಿ ಖಜಾನೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹಾಗೆ ಯತೀಂದರ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವನಲ್ಲಿರುವಂತ ಕಿರೀಟ ಹಾರಗಳನ್ನೆಲ್ಲ ಹಾಕೊಂಡು ತುಂಬಾನೇ ಖುಷಿ ಪಡ್ತಾನೆ. ಯಾವಾಗ ಅವನು ಕಿರೀಟವನ್ನು ಹಾಕೋತಾನೋ ಆಗ ಅವನ ದೇಹ ಮೇಲೆ ಒಂದು ದುಷ್ಟ ಶಕ್ತಿ ಸೇರ್ಕೊಳ್ಳುತ್ತೆ. ಒಂಥರ ಕಲಿ ಅಂಶ ಇರುವಂತಹ ದೆವ್ವನೆ ಅಂತ ಹೇಳ್ಬೋದು. ಈಗ ಅವನು ಯತೀಂದ್ರ ಅಲ್ಲಿರುವಂತ ಒಂದು ಉಂಗ್ರನೋ ಅವನ ಹೆಂಡತಿಗೆ ಗಿಫ್ಟ್ ಮಾಡ್ತಾನೆ ಸೀಮಂತ ಟೈಮಲ್ಲಿ. ಅಂಡ್ ಅವನ ವರ್ತನೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಅಂಡ್ ಅವನು ಯಾರು ಇಲ್ದೇ ಇರೋ ಟೈಮಲ್ಲಿ ರಾಜ ಸಂಗ್ರಹಿಸಿದಂತ ಧಾನ್ಯಗಳನ್ನೆಲ್ಲ ಸುಟ್ಟಾಕ್ತಾನೆ. ಆಗ ಊರ್ ಜನರಲ್ಲಿ ಇದು ಯಾರು ಮಾಡಿದಂತ ಹುಡುಕ್ತಾ ಇರ್ತಾರೆ. ಯಾವಾಗ ಪರಮೇಂದರ್ ಆ ಜಾಗಕ್ಕೆ ಬರ್ತಾನೋ ಅವನಿಗೆ ಒಂದು ಹಾರ ಸಿಗುತ್ತೆ. ನೆಕ್ಲೆಸ್ ಯತೀಂದ್ರಂದ ಆಗಿರುತ್ತೆ. ಆಗ ಅವನು ಯತೀಂದ್ರನ ಹತ್ರ ಬಂದು ನೀನೆಲ್ವ ಇದೆಲ್ಲ ಮಾಡಿದ್ದು, ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾನೆ. ಹಾಗೆ ಯತೀಂದ್ರ ಹೌದು ನಾನಿದೆಲ್ಲ ಮಾಡಿದ್ದು, ನಂಗೆ ಆ ಥರ ಜನರಿಗೆ ಫ್ರೀಯಾಗಿ ಕೊಡೋದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಅವನ ಪತ್ನಿ ನೀವು ಚೇಂಜ್ ಆಗಿದ್ದೀರಾ, ಮೊದ್ಲಿನ ಥರ ಇರಿ ಅಂತೆಲ್ಲ ಹೇಳ್ತಾಳೆ. ಅದಕ್ಕೂ ಯತೀಂದ್ರ ಕೋಪದಿಂದ ಅವನ ಹೆಂಡತಿಗೆ ಹೊಡಿತಾನೆ. ಇದರಿಂದ ಅವನ ಹೆಂಡತಿಗೆ ಹೆರಿಗೆ ನೋವು ಶುರು ಆಗುತ್ತೆ. ಆಗ ಪರಮೇಂದರ್ ಕೋಪದಿಂದ ಯತೀಂದ್ರಂಗೆ ಹೊಡೆಯಕ್ಕೆ ಬರ್ತಾನೆ. ಇಬ್ಬರ ನಡುವೆ ಫೈಟ್ ಆಗುತ್ತೆ. ಆದ್ರೆ ಯತೀಂದ್ರ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಅವನು ಪರಮೇಂದರ್ನ ಆರಾಮಾಗಿ ಸೋಲಿಸ್ತಾನೆ. ಅಂಡ್ ಇವನ್ನೆಲ್ಲ ಮರದ ಮೇಲೆ ಇರುವಂತ ದೀಕ್ಷಿತನ ಆತ್ಮ ಕುತ್ಕೊಂಡು ನಗ್ನಗ್ತಾ ನೋಡ್ತಾ ಇರುತ್ತೆ. ಯತೀಂದ್ರನ್ ಪತ್ನಿ ಕೈಲಿರುವಂತ ಉಂಗುರ ಶಾಪಿತವಾಗಿತ್ತು. ಇದರಿಂದ ಇವಾಗ ಪರಮೇಂದರ್ ಇದಕ್ಕೆಲ್ಲ ಏನ್ ಕಾರಣ ಅಂತ ಸ್ವಾಮೀಜಿನ ಕೇಳ್ತಾನೆ. ಆಗ ಸ್ವಾಮೀಜಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಅಸಲಿಗೆ ಪರಮೇಂದರ್ನ ಮುತ್ತಾತ ವೀರನಾರಾಯಣ್ ಊರಲ್ಲಿರುವಂತ ಜನರ ಕೈಲೆಲ್ಲ ಬಲವಂತವಾಗಿ ಅವ್ರ ಆಸ್ತಿಯನ್ನೆಲ್ಲ ತಂದಾಗಿ ಮಾಡಿಸ್ಕೋತಾ ಇದ್ದ. ಮತ್ತೊಂದ್ ಕಡೆ ಪೂರನ್ಗೆ ದೀಕ್ಷಿತ ಅಂತ ಒಬ್ಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತಹ ಇದ್ಲು. ಇದರಿಂದ ಅವ್ರು ತುಂಬಾನೇ ಅನ್ಲಕ್ಕಿ ಆಗಿದ್ರು. ಆಗ ಸ್ವಾಮೀಜಿ ಅವ್ರಿಗೆ ಇನ್ನೊಂದು ಮಗು ಆಗುತ್ತೆ ಅಕ್ಷಿತಾ ಅಂತ. ಇವಳು ಲಕ್ಷ್ಮಿ ಕುಲದಲ್ಲಿ ಹುಟ್ಟಿದವಳು. ಇವಳು ತುಂಬಾನೇ ಲಕ್ಕಿ ಆಗಿದ್ಲು. ಇವಳು ಹುಟ್ಟಿದ್ಮೇಲೆ ಅವ್ರ ಅಪ್ಪನ ಹೊಲದಲ್ಲಿ ಚಿನ್ನದ ಖಜಾನೆ ಸಿಗುತ್ತೆ. ಅದು ಸಾಮಾನ್ಯ ಚಿನ್ನ ಅಲ್ಲ, ಅದು ಪಡ್ಕೊಂಡವರೆಲ್ಲ ಕಳಿಯ ಅಂಶ ಇರುವಂತಹ ಹಸುರನ ಅಧೀನದಲ್ಲಿರ್ತಾರೆ. ಆದ್ರೆ ಅವಾಗ ಈ ವಿಷಯ ವೀರನಾರಾಯಣ್ಗೆ ಗೊತ್ತಾಗುತ್ತೋ ಅವನು ಪೂರನ್ ಹತ್ರ ಇರುವಂತ ಖಜಾನೆಯನ್ನ ತಗೊಂಡು ಮನೆಯವ್ರನ್ನೆಲ್ಲ ಬೆಂಕಿ ಹಚ್ಚಿ ಸಾಯಿಸ್ತಾನೆ. ಮತ್ತು ಅಕ್ಷಿತನ ಆ ಖಜಾನೆ ಜೊತೆನೆ ಮನ್ ಮಾಡಿ ಸಾಯಿಸ್ತಾರೆ. ಇವನ್ನೆಲ್ಲ ಕಣ್ಣಾರೆ ನೋಡ್ದಂತ ದಕ್ಷಿತನ್ನ ಅದೇ ಅರ್ಲಿ ಮರಕ್ಕೆ ನೇತಾಕಿ ಸಾಯಿಸ್ತಾನೆ. ಸೊ ಅಂದಿನಿಂದ ಯಾರೆಲ್ಲ ಖಜಾನೆಯನ್ನ ಆಸೆ ಪಟ್ಟು ಪಡ್ಕೊಳಕ್ ಹೋಗ್ತಾರೋ ಕಲಿಯ ಅಂಶ ಇರುವಂತ ಹಸುರ ಅವನ್ನ ಅಧೀನಕ್ಕೆ ತಗೋತಾನೆ. ಅಂಡ್ ಇವಾಗ ಯತೀಂದರು ಆನ್ ಕಂಟ್ರೋಲ್ ಅಲ್ಲೇ ಇದ್ದಾನೆ. ಇವಾಗ ಸ್ವಾಮೀಜಿ ಇದಕ್ ಪರಿಹಾರ ಇರೋದೊಂದೇನೆ. ಆ ಪರಿಹಾರದಲ್ಲಿ ಯಾರ್ದಾದ್ರೂ ಒಬ್ರು ಅಸ್ಥಿಯನ್ನ ತಗೊಂಡು ನೀನು ಕಾಲಭೈರೇಶ್ವರನ ವಿಗ್ರಹಕ್ಕೆ ಭಸ್ಮಾಭಿಷೇಕ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಅರ್ಲಿ ಮರವನ್ನ ಕಡ್ದಾಕ್ತಾನೆ.
ಅದೇ ಟೈಮ್ಗೆ ಯತೀಂದ್ರನ್ ಹೆಂಡತಿಗೆ ಒಂದು ಹಸುರ ಮಗು ಜನ್ಮ ತಾಳುತ್ತೆ ಅಂಡ್ ಈ ಮಗು ಹುಟ್ಟಿದಾಗಿಂದ ಊರಿನ ಜನಕ್ಕೆ ಒಂದು ಮಹಾಮಾರಿ ಅಂತೆ ರೋಗ ಒಪ್ಕೊಳ್ಳುತ್ತೆ. ಇದರಿಂದ ಪರಮೇಂದರ್ನ ತಾಯಿನೂ ಸಹ ಸತ್ತೋಗ್ತಾಳೆ. ಇವಾಗ ಪರಮೇಂದರ್ ಇದಕ್ಕೆಲ್ಲ ಸೊಲ್ಯೂಷನ್ ಒಂದೇನೆ, ಸ್ವಾಮೀಜಿ ಹೇಳ್ದಂಗೆ ಭಸ್ಮಾಭಿಷೇಕ ಆಗ್ಬೇಕು ಅಂತ ಅವನು ಅಕ್ಷಿತಾಳ ಸಮಾಧಿ ಹತ್ರ ಹೋಗಿ ಅವಳ ದೇಹದ ಕೆಲವೊಂದು ಭಾಗವನ್ನ ತಗೊಂಡು ಅದನ್ನ ಸುಟ್ಟು ಅದ್ರ ಭಸ್ಮವನ್ನ ತಗೊಂಡು ಕಾಲಭೈರೇಶ್ವರನ ಪೂಜೆ ಮಾಡ್ತಾನೆ. ಆಗ ಅದನ್ನ ತಡಿಯಕ್ಕೆ ಕಲಿ ಅಂಶ ಇರುವಂತೆ ಯತೀಂದ್ರ ಬರ್ತಾನೆ. ಅವನನ್ನ ತಡೆಯಕ್ಕೆ ಯಾರು ಆಗಲ್ಲ. ಯತೀಂದರ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಅಂಡ್ ಇವನ್ ಪರಮೇಂದರ್ ಅವನ್ನ ತಡೆಯಕ್ ಆಗ್ತಾ ಇರ್ಲಿಲ್ಲ. ಆಗ ಪರಮೇಂದರ್ ಹೇಗಾದ್ರೂ ಮಾಡಿ ಈ ಪೂಜೆನ ಕಂಪ್ಲೀಟ್ ಮಾಡಬೇಕು ಅಂತ ಆ ಭಸ್ಮವನ್ನ ಲಿಂಗಕ್ಕೆ ಹಾಕ್ತಾನೆ. ಇದರಿಂದ ಲಿಂಗಾಭಿಷೇಕ ಆಗಿ ಕಾಲಭೈರವ ಅಲ್ಲಿ ಬರ್ತಾನೆ ಅಂಡ್ ಕಾಲಭೈರವ ತನ್ನ ಒಂದು ಪಾದವನ್ನ ಆ ಹಸುರನ ಮೇಲೆ ಹಾಕಿ ಅವನ್ನ ವಧೆ ಮಾಡ್ತಾನೆ. ಅಲ್ಲಿಗೆ ಆ ಊರಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂಡ್ ಮೂವಿನೂ ಎಂಡ್ ಆಗುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ಸ್ ನಲ್ಲಿ ದೀಕ್ಷಿತಾಳ ಆತ್ಮ ಯತೇಂದ್ರನ ಹಸುರ ಮಗುವನ್ನ ಇಟ್ಕೊಂಡಿರುತ್ತೆ. ಇವಾಗ ಮಗು ಮತ್ತೆ ಆತ್ಮ ಮುಂದೆ ಏನ್ ಮಾಡುತ್ತೆ ಅಂಡ್ ಮುಂದೆ ಏನಾಗುತ್ತೆ ಅನ್ನೋದು ನಮ್ಗೆ ಪಾರ್ಟ್ 2 ಗೊತ್ತಾಗುತ್ತೆ. ಸೊ ಇದಾಗಿತ್ತು ಮೂವಿಯ ಕತೆ. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.